ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 67ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಹಿ ಅನ್ನುವಂಥ ಪದದ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ನೀರಿನ ಮೇಲೆ ಚಲಿಸುವ ದೋಣಿ ಮತ್ತು ಗಾಳಿಯ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಯಾವ ಮಾತನ್ನು ಹೇಳ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ಈಗ ಉತ್ತರ ಏನು ಅಂತಂದರೆ, ಈ ಒಂದು ದೃಷ್ಟಾಂತದಲ್ಲಿ ಅಂತಂದರೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ದೋಣಿಯ ಸ್ಥಾನದಲ್ಲಿ ಬುದ್ಧಿ ಇದೆ. ದೋಣಿ ಅಂತಂದರೆ ಇಲ್ಲಿ ಬುದ್ಧಿ ಅಂತ ತಿಳ್ಕೋಬೇಕು. ಗಾಳಿಯ ಸ್ಥಾನದಲ್ಲಿ ಯಾವುದರ ಜೊತೆಗೆ ಮನಸ್ಸಿರುತ್ತೋ ಆ ಇಂದ್ರಿಯ ಇದೆ. ಗಾಳಿ ಅಂತಂದರೆ ಇಂದ್ರಿಯ, ಅಂದರೆ ನಮ್ಮ ಮನಸ್ಸು ಯಾವ ಇಂದ್ರಿಯದಲ್ಲಿದೆಯೋ ಆ ಒಂದು ವಿಷಯವಾಗಿ ಇಲ್ಲಿ ಗಾಳಿ ಅಂತ ನಾವು ತಿಳ್ಕೋಬೇಕು. ಜಲಾಶಯದ ಸ್ಥಾನದಲ್ಲಿ ಆ ನೀರಿರುತ್ತಲ್ಲ ಜಲಾಶಯ, ಅದರ ಸ್ಥಾನದಲ್ಲಿ ಈ ಸಂಸಾರ ರೂಪಿ ಅನ್ನುವಂಥ ಒಂದು ಸಮುದ್ರ ಇದೆ. ಮತ್ತು ನೀರಿನ ಸ್ಥಾನದಲ್ಲಿ, ನೀರು ಅಂತಂದ್ರೇನು, ಸಮುದ್ರ ಅನ್ನೋದು ಈ ಸಂಸಾರ ಅಂತಾದರೆ ನೀರು, ಈಗ ಸಮುದ್ರದಲ್ಲಿ ನೀರಿರುತ್ತಲ್ಲ, ಆ ನೀರೇನು ಅಂತಂದರೆ ಈ ಇಂದ್ರಿಯಗಳ ವಿಷಯಗಳಿದೆಯಲ್ಲ, ಅಂದರೆ ಈಗ ಶಬ್ದ ಆಗಿರ್ಬೋದು, ರೂಪ ಆಗಿರ್ಬೋದು, ಗಂಧ ಆಗಿರ್ಬೋದು, ಅಂದರೆ ಆ ಒಂದು ಇಂದ್ರಿಯಗಳ ವಿಷಯಗಳಿದೆಯಲ್ಲ ಅದನ್ನು ಇಲ್ಲಿ ನೀರಿಗೆ ಹೋಲಿಸಿದ್ದಾರೆ. ಅಂದರೆ ವಿಷಯಗಳ ಸಮುದಾಯನೇ ಇದೆ. ನೀರಿನ ಮೇಲೆ ತನ್ನ ಒಂದು ನೆಲೆಯತ್ತ ಸಾಗ್ತಾ ಇರುವಂತಹ ಒಂದು ನೌಕೆಯನ್ನು ಪ್ರಬಲವಾದಂತಹ ಗಾಳಿ ಎರಡು ರೀತಿಯಲ್ಲಿ ವಿಚಲಿತಗೊಳಿಸುತ್ತೆ. ಈಗ ಒಂದು ಸಮುದ್ರದಲ್ಲಿ ಹೋಗ್ತಾ ಇರುವಂತಹ ದೋಣಿಯನ್ನು ಅಥವಾ ನೌಕೆಯನ್ನು ಗಾಳಿ ಅನ್ನೋದು, ಅಂದರೆ ಪ್ರಬಲವಾಗಿರುವಂಥ ಗಾಳಿ, ಸಾಮಾನ್ಯವಾದ ಗಾಳಿ ಏನು ಮಾಡೋಕ್ಕಾಗಲ್ಲ. ಪ್ರಬಲವಾದಂಥ ಗಾಳಿ ಇದ್ದಾಗ ಎರಡು ರೀತಿಯಲ್ಲಿ ಅದು ವಿಚಲಿತಗೊಳಿಸುತ್ತೆ ಆ ನೌಕೆಯನ್ನು. ಏನು ಅಂತಂದರೆ, ಒಂದು ಅದರ ದಾರಿ ತಪ್ಪಿಸಿ ನೀರಿನ ಭಯಂಕರವಾದಂತಹ ಅಲೆಗಳಲ್ಲಿ ಅದನ್ನು ಅಲೆದಾಡಿಸುತ್ತೆ. ಈಗ ನಾವು ನೋಡಿರ್ತೀವಲ್ವಾ, ದೋಣಿ ಹೇಗೆ ಗಾಳಿ ಜೋರಾಗಿ ಬೀಸಿದಾಗ ನೀರಲ್ಲಿರುವಂತಹ ದೋಣಿ ಹೇಗೆ ಮೇಲೆ ಕೆಳಗಡೆ ಆ ಅಲೆಗಳ ಜೊತೆನಲ್ಲಿ ಅಲೆದಾಡುತ್ತೆ ಅನ್ನೋದನ್ನ ಅದು ಒಂದು ಮಾಡುತ್ತೆ. ಅಂದರೆ ಅದರ ದಾರಿ ತಪ್ಪಿಸುತ್ತೆ ಮತ್ತು ಅಲೆಗಳಲ್ಲಿ ಅದು ಅಲೆದಾಡಿಸುತ್ತೆ. ಇನ್ನೊಂದೇನು ಅಂತಂದರೆ, ಆ ಅಗಾಧವಾದ ನೀರಲ್ಲಿ ಅದನ್ನು ಮುಳುಗಿಸ್ಬಿಡುತ್ತೆ. ಎರಡು ಮಾಡುತ್ತೆ. ಒಂದು ದಾರಿ ತಪ್ಪಿಸಿ ಆ ಅಲೆಗಳಲ್ಲೇ ಅಲೆದಾಡಿಸ್ತಾ ಇರುತ್ತೆ. ಇನ್ನೊಂದೇನು ಅಂತಂದರೆ ಆ ನೀರಿನಲ್ಲೇ ಅದನ್ನು ಮುಳುಗಿಸ್ಬಿಡುತ್ತೆ. ಈ ಎರಡೂ ಕೆಲಸ ಆ ಒಂದು ಪ್ರಬಲವಾದಂತಹ ಗಾಳಿ ಮಾಡುತ್ತೆ. ಆದರೆ ಒಂದು ವೇಳೆ ಅದನ್ನು ನಡೆಸುವಂತಹ ಅಂಬಿಗ ಇರ್ತಾನಲ್ಲ, ಅಂದರೆ ಆ ದೋಣಿಯನ್ನು ನಡೆಸುವಂಥವನು ಅವನೇನಾದರೂ ಚತುರನಾಗಿದ್ದರೆ ಆ ಗಾಳಿಯ ಕ್ರಿಯೆಯನ್ನು, ಆ ಗಾಳಿ ಹೊಡೆತ ಬೀಳ್ತಾ ಇರುತ್ತಲ್ಲ ಅದನ್ನು ತನಗೆ ಅನುಕೂಲವಾಗೋ ಹಾಗೆ ಮಾಡಿಕೊಂಡಾಗ, ಗಾಳಿಯನ್ನು ತನ್ನ ಅನುಕೂಲಕ್ಕೆ ಮಾಡಿಕೊಳ್ಳುವಂಥ ಒಂದು ಚಾಣಾಕ್ಷತೆ ಆ ನಾವಿಕನಲ್ಲಿ ಇರಬೇಕು. ಆ ಒಂದು ನೌಕೆಯನ್ನು ನಡೆಸ್ತಾನಲ್ಲ ಅಂಬಿಗ, ಅವನಿಗಿರುತ್ತೆ. ಎಕ್ಸ್ಪರ್ಟ್ ಆಗಿದ್ರೆ ಅವನಿಗೆ ಗೊತ್ತಿರುತ್ತೆ ಅದನ್ನು ಯಾವ ರೀತಿ ತನ್ನ ಒಂದು ಕಂಟ್ರೋಲಿಗೆ ತಗೋಬೇಕು, ಅಂದರೆ ಆ ಗಾಳಿಯನ್ನು ತನ್ನ ಅನುಕೂಲವಾಗಿ ಹೇಗೆ ಮಾಡಿಕೊಳ್ಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಚತುರನಾದಂತಹ ಅಂಬಿಗ ಇರ್ತಾನಲ್ಲ ಅವನು ಆ ಗಾಳಿಯ ಕ್ರಿಯೆಯನ್ನು ತನ್ನ ಅನುಕೂಲವಾಗಿ ಮಾಡಿಕೊಂಡ್ರೆ ಮತ್ತೆ ಆ ಗಾಳಿ ಆ ನೌಕೆಯನ್ನು ದಾರಿ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸರಿ ಅದನ್ನು ತನ್ನ ಕಂಟ್ರೋಲಲ್ಲಿ ಮಾಡಿಕೊಂಡ್ರೆ, ಅಂದರೆ ಆ ಗಾಳಿಯನ್ನು ತನಗೆ ಹೇಗೆ ಬೇಕೋ ಆ ರೀತಿ ಉಪಯೋಗ ಮಾಡಿಕೊಂಡಾಗ ಅದು ಈ ನೌಕೆಯ ದಾರಿಯನ್ನು ತಪ್ಪಿಸೋದಿಲ್ಲ ಮತ್ತು ಅದನ್ನು ತನ್ನ ಒಂದು ನೆಲೆಗೆ ತಲುಪಿಸೋದಕ್ಕೆ, ನಾನು ಎಲ್ಲಿಗೆ ಹೋಗಬೇಕು ಅಂತ ಇರ್ತೀನೋ ಅಲ್ಲಿಗೆ ತಲುಪಿಸೋದಕ್ಕೆ ಅದು ಸಹಾಯಕವಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇದೇ ರೀತಿ ಮನಸ್ಸು ಮತ್ತು ಇಂದ್ರಿಯಗಳು ವಶದಲ್ಲಿ ಇಲ್ಲದೆ ಇರಬೇಕಾದ್ರೆ ಮನುಷ್ಯ ಒಂದು ವೇಳೆ ತನ್ನ ಬುದ್ಧಿಯನ್ನು ಪರಮಾತ್ಮನ ಸ್ವರೂಪದಲ್ಲಿ ನಿಶ್ಚಲಗೊಳಿಸ್ಬೇಕು, ಆ ಭಗವಂತನಲ್ಲೇ ನನ್ನ ಬುದ್ಧಿಯನ್ನು ಇಡಬೇಕು ಅಂತ ಅಂದ್ಕೊಂಡಾಗಲೂ ಕೂಡ ಅವನ ಇಂದ್ರಿಯಗಳು ಅವನ ಮನಸ್ಸನ್ನು ಆಕರ್ಷಿಸಿ ಅವನ ಬುದ್ಧಿಯನ್ನು ಎರಡು ರೀತಿಯಿಂದ ವಿಚಲಿತಗೊಳಿಸುತ್ತೆ. ಇಲ್ಲಿ ಹೇಗೆ ಒಂದು ದೋಣಿಯನ್ನು ಒಂದು ಗಾಳಿ ಎರಡು ರೀತಿಯಲ್ಲಿ ಹಾಳು ಮಾಡುತ್ತೋ, ಆದರೆ ಆ ಅಂಬಿಗ ಇರ್ತಾನಲ್ಲ ಅವನೇನಾದರೂ ಚಾಣಾಕ್ಷ ಚತುರನಾಗಿದ್ದರೆ ಅದನ್ನು ತನಗೆ ಹೇಗೆ ಬೇಕೋ ಹಾಗೆ ಅವನು ಸರಿ ಮಾಡಿಕೊಂಡು ತನ್ನ ಗುರಿಯನ್ನು ತಲುಪ್ತಾನೆ. ಅದೇ ರೀತಿ ಈಗ
ಮನಸ್ಸು ಮತ್ತು ಇಂದ್ರಿಯಗಳು ಯಾರ ವಶದಲ್ಲಿ ಇರೋದಿಲ್ವೋ ಅಂಥ ಮನುಷ್ಯನೂ ಕೂಡ ತನ್ನ ಬುದ್ಧಿಯನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸ್ಬೇಕು, ನಾನು ಭಗವಂತನಲ್ಲೇ ನನ್ನ ಬುದ್ಧಿಯನ್ನು ಇಡಬೇಕು ಅಂತ ಅವನು ಅಂದ್ಕೊಂಡಿದ್ರು ಕೂಡ ಆ ಮನಸ್ಸು ಇಂದ್ರಿಯಗಳು ಅವನ ಕಂಟ್ರೋಲಲ್ಲಿ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಏನು ಮಾಡುತ್ತೆ, ಆ ಬುದ್ಧಿಯನ್ನು ಎರಡು ರೀತಿಯಲ್ಲಿ ವಿಚಲಿತಗೊಳಿಸುತ್ತೆ. ಒಂದು ಏನು ಅಂತಂದರೆ, ಈ ಇಂದ್ರಿಯಗಳು ಬುದ್ಧಿರೂಪಿ ನೌಕೆಯನ್ನು ಪರಮಾತ್ಮನಿಂದ ದೂರ ಮಾಡಿ ಬೇರೆ ಬೇರೆ ರೀತಿಯ ಭೋಗಗಳನ್ನು ಭೋಗಿಸೋದಕ್ಕೆ ಮತ್ತು ಅದನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಉಪಾಯವನ್ನು ಯೋಚಿಸೋದ್ರಲ್ಲಿ ಅದನ್ನು ತೊಡಗಿಸ್ಬಿಡುತ್ತೆ ಆ ಬುದ್ಧಿಯನ್ನು. ಇದನ್ನು ನಾವು ಎಕ್ಸಾಂಪಲ್ ನೋಡಿದ್ವಲ್ಲ, ಆ ಅಲೆಗಳಲ್ಲಿ ಅಲದಾಡೋದು ಅಂತಂದ್ಬಿಟ್ಟು, ಅದಕ್ಕೆ ಇದು ಅರ್ಥ. ಇದನ್ನೇ ಇಲ್ಲಿ ಭೀಷಣ ಅಲೆಗಳಲ್ಲಿ ತೊಳಲಾಡಿಸೋದು ಅಂತ ಹೇಳೋದು. ಅಂದರೆ ಬೇರೆ ಬೇರೆ ರೀತಿಯ ಉಪಾಯಗಳನ್ನು ಯೋಚಿಸೋದ್ರಲ್ಲಿ, ಅಂದರೆ ನನಗಿವಾಗ ಆ ಇಂದ್ರಿಯಗಳ ವಿಷಯಗಳು ಬೇಕು ಅಂತ ಅನಿಸುತ್ತಲ್ವ, ಆ ಭೋಗಗಳನ್ನು ನಾನು ಭೋಗಿಸ್ಬೇಕು ಅಂತ ನನ್ನ ಮನಸ್ಸಿಗೆ ಬಂದ್ಬಿಡುತ್ತಲ್ಲ, ಯಾಕೆ, ಇಂದ್ರಿಯ ಮತ್ತು ಮನಸ್ಸು ನನ್ನ ಕಂಟ್ರೋಲಲ್ಲಿಲ್ಲ. ಅದಕ್ಕೋಸ್ಕರ ಆ ಬುದ್ಧಿಯನ್ನು ಇದಕ್ಕೆ ಹಾಕ್ಬಿಡತ್ತೆ. ಏನು, ಅದನ್ನು ಹೇಗೆ ಪಡೆಯೋದು, ದುಡ್ಡನ್ನು ಹೇಗೆ ಸಂಪಾದನೆ ಮಾಡೋದು, ಐಶ್ವರ್ಯವನ್ನು ಹೇಗೆ ಗಳಿಸೋದು, ಅದು ಇದು ಈ ವಿಚಾರಗಳಲ್ಲಿ ನನ್ನ ಬುದ್ಧಿಯನ್ನು ತೊಡಗಿಸ್ಬಿಡುತ್ತೆ. ಇದನ್ನೇ ಅವರು ಅಲೆಗಳಲ್ಲಿ ಅಲೆದಾಡುತ್ತಲ್ಲ ದೋಣಿ, ಅದನ್ನು ಇದಕ್ಕೆ ಹೋಲಿಸಿದ್ದಾರೆ. ಮತ್ತು ಪಾಪಗಳಲ್ಲಿ ಪ್ರವೃತ್ತರನ್ನಾಗಿ ಮಾಡಿ ಅವನನ್ನು ಅಧಪ್ಪತನ ಮಾಡಿಸಿ ಬಿಡೋದೇ ಅದನ್ನು ಮುಳುಗಿಸ್ಬಿಡೋದು ಅಂತ ಅರ್ಥ. ಈಗ ಅರ್ಥ ಆಯ್ತಲ್ವಾ? ಮನುಷ್ಯ ತನ್ನ ಇಂದ್ರಿಯಗಳನ್ನು ಮನಸ್ಸನ್ನು ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ, ಹೇಗೆ ಒಂದು ಹಡಗು ಗಾಳಿಯ ಹೊಡೆತಕ್ಕೆ ಸಿಕ್ಕಿ ದಾರಿ ತಪ್ಪುತ್ತೆ ಇಲ್ಲ ಮುಳುಗೋಗುತ್ತೋ, ಹಾಗೆ ಆ ಮನುಷ್ಯನ ಬುದ್ಧಿ ಏನು ಮಾಡುತ್ತೆ, ಭೋಗಗಳಲ್ಲಿ ತೊಡಗೋದಕ್ಕೋಸ್ಕರ ಬೇರೆ ಬೇರೆ ಉಪಾಯಗಳನ್ನು ಹೂಡೋದ್ರಲ್ಲಿ, ಅಂದರೆ ಅದನ್ನು ಅಲೆಗಳಿಗೆ ಹೋಲಿಸಿದ್ದಾರೆ, ಅದರಲ್ಲೇ ಮುಳುಗೋಗುತ್ತೆ. ಇಲ್ಲ ಅಂತಂದರೆ ಆ ಒಂದು ಪಾಪದ ಕೆಲಸಗಳಿದೆಯಲ್ಲ ಅದರಲ್ಲೇ ಮುಳುಗಿ ಅವನು ಅಧಪ್ಪತನಕ್ಕೆ ಇಳಿತಾನೆ, ಅಂದರೆ ಕೆಳಗಡೆ ಬಿದ್ದೋಗ್ತಾನವನು ಅಂತ ಅರ್ಥ. ಆದರೆ ಮನಸ್ಸು ಮತ್ತು ಇಂದ್ರಿಯಗಳು ಯಾರ ವಶದಲ್ಲಿರುತ್ತೋ ಅಂಥವನ ಬುದ್ಧಿಯನ್ನು ಅವರು ವಿಚಲಿತಗೊಳಿಸೋದಕ್ಕಾಗೋಲ್ಲ. ಇಲ್ಲಿ ಚತುರನಾದ ಅಂಬಿಗ ಅಂತ ಹೇಳಿದಾರಲ್ಲ, ಅಂದರೆ ಯಾರು ಅದನ್ನು ಕಂಟ್ರೋಲ್ ಮಾಡಿಟ್ಕೊಂಡಿರ್ತಾನೋ ಅಂಥವನ ಬುದ್ಧಿ ಇದೆಯಲ್ಲ ಅದು ವಿಚಲಿತಗೊಳಿಸೋದಕ್ಕಾಗೋದಿಲ್ಲ. ಪ್ರತಿಯಾಗಿ ಆ ಬುದ್ಧಿರೂಪೆ ನೌಕೆಯನ್ನು ಪರಮಾತ್ಮನ ಕಡೆಗೆ ತಲುಪಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. 64 ಮತ್ತು 65ನೇ ಶ್ಲೋಕದಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ಅನ್ನೋದು ಇದರ ಅರ್ಥ. ಫುಲ್ಲು ಕ್ಲೀನಾಗಿ ಇದನ್ನು ಓದಿದ್ದೀನಿ ಮತ್ತು ಅದನ್ನು ವಿವರವಾಗಿ ಇಲ್ಲಿ ಅರ್ಥ ಆಗೋ ರೀತಿ ಹೇಳಿದ್ದೀನಿ. ಇದನ್ನು ಒಂದು 2-3 ಸರಿ ಕೇಳಿದಾಗ ಮತ್ತು ನಾವು ಕೂತ್ಕೊಂಡು ಮನನ ಮಾಡಬೇಕು. ಆಗ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳನ್ನು ನಾವು ಅದು ಹೇಳ್ದಾಗೆ ಹರಿಬಿಟ್ಟಾಗ ಏನಾಗುತ್ತೆ, ಅದನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಾಗ ನಾವು ನಿಜವಾಗ್ಲೂ ಭಗವಂತನ ಕಡೆಗೆ ನಮ್ಮ ಬುದ್ಧಿಯನ್ನು ಇಡಬೇಕು ಅಂತ ಇದ್ದರೆ, ಇದೆರಡು ನಮ್ಮ ಕಂಟ್ರೋಲಲ್ಲಿದ್ದಾಗ ಬುದ್ಧಿ ತಂತಾನಾಗೆ ಭಗವಂತನಲ್ಲಿ ಸ್ಥಿರವಾಗುತ್ತೆ. ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಮುಂದಿನ ಪ್ರಶ್ನೆಯನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.